ಹಲೋ ಹಲೋ ಏನು ಅನ್ಕಾಯೋಗ ಅವಯ್ಯ ಯಾರಿಗೋ ಮಾಡಕ್ಕೋಗಿ ನಮ್ಮ ಮಟ್ಟಿಗೆ ಬಂದದೆ ಅಡಯ್ಯ. ಹಂಗಲ್ಲ ಬಸವ, ಇದು ಬೋರೇಗೌಡ್ರ ಮನೆನ ಅಂತ ನನ್ನೇ ಹೆಸರಿಡ್ದು ಕೇಳಿದ್ರು, ಹ್ಞೂ ಅಂದೆ. ಆಮ್ಯಾಗ ನಂತವ ಮಾತಾಡ್ಲಿಲ್ಲ. ಅಲ್ಲ ಹೆಂಗ್ಸಿನ ಧ್ವನಿ ಬೇರೆ. ಹೆಂಗ್ಸಾದ್ರೇನು ಗಂಡ್ಸಾದ್ರೇನು ರಾಂಗ್ ನಂಬರ್ ಅಯ್ಯ. ಹಂಗಲ್ಲ ಬಸವ, ಆ ಹೆಂಗ್ಸಿನ ಧ್ವನಿ ಇತ್ತಲ್ಲ ಅದ್ನೆಲ್ಲೋ ಕೇಳ್ದಂಗದೆ. ಹಾಳಾದಿ ಬುಂಡೆಗೆ ಗೆಪ್ತಿ ಬತ್ತಾ ಇಲ್ಲ. ಫೋನ್ನಾಗೆ ಹೆಂಗೆಂಗೋ ಕೇಳಿಸ್ತದೆ. ಅದಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿಯ? ಬಿಟ್ಟಾಕ್ ಮಾವಯ್ಯ. ಈಗ ಸಣ್ಣಗೌಡ ಅವನಲ್ಲ, ಅವನ ಮಗ ಪರ್ಸೇಗೌಡ, ಅವನು ಅವನ ತಮ್ಮನು ಜಮೀನು ಇಷ್ಟಾಗಿ ಏನೋ ಜಗಳ ಆಡ್ಕೊಂಡವ್ರಂತೆ. ಕುಡ್ಕಂಡು ಬೇರೆ ನಿಮ್ಮ ಮಾವನ್ ಕರ್ಕೊಂಡ್ಬಂದು ತಗಾದೆ ತೀರ್ಸು ಅಂದ. ನಡಿ ಹೋಗವ, ಅವ್ರಿಬ್ರ ಹತ್ರನೂ ಒಂದಷ್ಟು ಕಾಸು ಕಿತ್ಕೋಬಹುದು. ಸುಮ್ನೆ ಯಾಕೆ? ನಡಿ ಇವಾಗ. ಕಲರ್ ಏಟ್ ಚೆನ್ನಾಗದೆ ಅಲ್ವಾ? ನಮ್ಗೆ ಗೊತ್ತಿರೋನು ಮುಂಚಿಂದನೂ ಅವನ ಅಂಗಡಿಗೆ ನಾವು ಬಟ್ಟೆ ತರಕ್ ಹೋಗ್ತಿದ್ದು. ಅದಕ್ಕೆ ಒಳ್ಳೆ ಬಟ್ಟೆ ಕೊಡ್ತಾನೆ ಕಮ್ಮಿ ದುಡ್ಡಿಗೆ. ಅತ್ತೆ, ನಾವೇನ್ರೋ ಬೇರೆ ಅಂಗಡಿಗೆ ಹೋಗಿದ್ರೆ ಇಷ್ಟೊಂದು ಬಟ್ಟೆ ತರಕ್ಕೆ ಅದ್ ಏಟೊಂದು ದುಡ್ಡು ಆಗ್ತಿತ್ತೋ ಏನೋ. ಅಟ್ಟೆ ಅಲ್ಲ, ಮೋಸನು ಮಾಡ್ತಾರೆ. ಅತ್ತೆ, ಲಗ್ನಕ್ಕೆ ನಾಳೆನೆ ಹೋಗಿ ನಾಳೆನೆ ವಾಪಸ್ ಬಂದ್ಬಿಡವ. ಅದೇ ಕಂಗಂದಿಯ ಅವ್ರೇನ್ ದೂರದವ್ರ? ಹತ್ತಿರ ಸಂಬಂಧ ಬೀಗೂಟ ಮುಗಿಸ್ಕೊಂಡೆ ನಮ್ಗೆ ಕಳ್ಸೋದು. ಗಿರಿ ಗಿರಿ ಬಾಯಿಲಿ ಬಟ್ಟೆ ಏನವ್ವ? ಗಿರಿ, ಈ ಬಟ್ಟೆ ತಕ ಅಕ್ಕ, ಅಳತೆ ಸರಿಯಾಗದ ಇಲ್ವಾ ಅಂತ ನೋಡವ. ಹೊಸ ಬಟ್ಟೆ? ಎಂತಕ್ಕೆ? ಹಬ್ಬನೂ ಇಲ್ಲ ಏನೂ ಇಲ್ಲ. ಲಗ್ನಕ್ಕೆ ಹೋಯ್ತೀವಿ ನಾಳೆಗೆ, ಅದಕ್ಕೆ ಹೊಸ ಬಟ್ಟೆ. ಲಗ್ನನಾ? ನಾನ್ ಬರಕ್ಕಿಲ್ಲಪ್ಪ. ಯಾಕೆ? ಬೇಕಾರೆ ನೀವು ಹೋಗಿಟ್ ಬನ್ನಿ, ನಾ ಬರಲ್ಲ. ಅದೇ ಯಾಕೆ ಅಂತ ಕೇಳ್ತೀನಲ್ಲ, ಯಾಕೆ ಬರಕ್ಕಿಲ್ಲ ಹೇಳು. ನಾವೆಲ್ಲರೂ ಹೋದ್ರೆ ತಾತಮ್ಮನ್ ಯಾರು ನೋಡ್ಕೋತಾರೆ? ನೀವೋಗ್ ಬನ್ನಿ, ನಾನ್ ತಾತಮ್ಮನ ಹತ್ರನೇ ಇರ್ತೀನಿ. ಓಹೋ, ಭಾರಿ ದೊಡ್ಡ ಮನುಷ್ಯ ಕಣ್ಲ ನೀನು. ಸರಿಯಾಗಿ ಚಡ್ಡಿ ಹಾಕಕ್ಕೆ ಬರಕ್ಕಿಲ್ಲ, ತಾತಮ್ಮ ನೋಡ್ಕೋತಾರಂತೆ ತಾತಮ್ಮ. ಗಿರಿ, ವತಾರನೆ ಎದ್ದು ನಮ್ ಜೊತೆ ನಡಿ ನೀನು. ಆ ಪಿಕ್ನಾಸಿ ಒಬ್ಳಿದ್ಲು, 3 ಹೊತ್ತು ತಾತಮ್ಮ ತಾತಮ್ಮ ಅಂತ ಹಿಂದಿಂದ ತಿರುಗ್ತಿದ್ಲು. ಆ ಶನಿ ತೊಳಗದ್ಮೇಲೆ ನಿನ್ ಮಗ ಶುರು ಹಚ್ಕೊಂಡವನೆ. ಆ ಮೂದೇವಿ ತೊಳಗ್ದಂಗೆ ಈ ಮುದುಕಿನಿ ಯಾವತ್ ಸತ್ತೋಯ್ತದೋ. ಆ ಮುದುಕಿ ಸತ್ತೋದ್ರೆ ಆ ಕೋಣೆ ಖಾಲಿ ಆಯ್ತದೆ. ಈ ಹಟ್ಟಿಯಾಗಿ ಹಳೆ ಸಾಮಾನ್ ತುಂಬಕ್ಕೆ ಒಂದ್ ಕೋಣೆನೂ ಇಲ್ಲ. ಅತ್ತೆ, ಆ ಮುದ್ಕಿ ಹೋಗೋ ದಿನ ಹತ್ರ ಬತ್ತಾದೆ, ನೀವ್ಯಾಕೆ ತಲೆ ಕೆಡ್ಸ್ಕೊಂಡಿರ? ಏನಂತೀರೋ ಅನ್ನಿ, ಒಂದ್ ದಿವಸ ನೀವು ಮುತ್ಕೀರಾಗ್ತೀರಲ್ಲ, ಅವಾಗ ನಾನು ನಿಮ್ಮಿಬ್ರನ್ನ ಈ ಕೋಣಲ್ಲೇ ಕೂಡ ಹಾಕ್ತೀನಿ. ಎಷ್ಟ ಮಾತಾಡ್ತೀಯ ನೀನು? ತಾತಮ್ಮ, ದೇವ್ರೆ, ಎಲ್ಲೋ ಹುಟ್ಟಿದ ನನ್ನ ಎಲ್ಲೋ ಸೇರಿಸ್ಬಿಟ್ಟು ನನ್ನ ಚಿಂತೆ ಕಳೀತು. ಆದರೆ ನನ್ನ ತಾತಮ್ಮನ ಚಿಂತೆ, ನಾನು ದೊಡ್ಡವಳಾಗೋ ತನಕ ತಾತಮ್ಮ ನಾನು ನೋಡ್ಕೊಳ್ತು. ಈಗ ನನ್ನ ಜೊತೇಲಿದ್ದು ನೋಡ್ಕೋಬೇಕಾಗಿತ್ತು. ಮಾವ, ಬಸಣ್ಣ, ಅವ್ವ ಎಲ್ಲರೂ ನನ್ನ ಮೇಲೆ ಕೋಪಿಸ್ಕೊಂಡವ್ರೆ. ನಂಗೆ ಗೊತ್ತು, ನನ್ನ ಮೇಲಿರೋ ಕೋಪನೆಲ್ಲ ತಾತಮ್ಮನ ಮೇಲೆ ತೀರಿಸ್ಕೊಳ್ತಾರೆ ಅಂತ. ದೇವ್ರೆ, ತಾತಮ್ಮನ ನೀನೇ ನೋಡ್ಕೋಬೇಕು. ಒಂದೇ ಒಂದು ಸಲ ದೇವ್ರೆ, ಒಂದೇ ಒಂದು ಸಲ ನನ್ನ ತಾತಮ್ಮನ ನೋಡಿ ಮಾತಾಡಿಸ್ಬೇಕು. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ದೇವ್ರೆ. ಚೆನ್ನಾಗಿ ನಾನು ಕಂಡ್ಲ ಬಸವ ಮಾಡ್ತಿರೋದು. ಒತ್ತರನೇ ಕಾರ್ ತಗೊಂಡು ನಮ್ಮ ಮಟ್ಟಿ ಕಡೆ ಬಂದ್ಬಿಡು. ಅವತ್ತೇ ಹೇಳಿದ್ನಲ್ಲ ಲಗ್ನ ಮನೆಗೆ ಹೋಗ್ಬೇಕು ಅಂತ. ಕಾಪಿ ನಮ್ಮ ಮಟ್ಟಿಲೇ ಕುಡ್ಕೊಂಡು ತಿಂಡಿಗೆ ಲಗ್ನ ಮನೆಗೆ ಹೋಗವ. ಹಂಗೆ ಬರ್ತಾ ಪೆಟ್ರೋಲ್ ಹಾಕ್ಸ್ಕೊಂಬರಲ್ಲ, ಕಾಸು ಕೊಡ್ತೀನಿ. ಸರಿ ಸರಿ ಕಣ್ಲ, ಬೇಗ ಬಂದ್ಬಿಡು.
ಹಲೋ, ಯಾರು? ಯಾರು? ಗಿರಿನಾ? ಗಿರಿ, ನಾನು ಲಚ್ಚಿ ಮಾತಾಡ್ತೀವ್ನಿ. ಎಲ್ಲಿದ್ಯಾ ಲಚ್ಚಿ ಅಕ್ಕ? ಹೆಂಗಿದ್ಯಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಾನ್ ಚೆನ್ನಾಗಿವ್ನಿ, ಏನೂ ತೊಂದ್ರೆ ಇಲ್ಲ. ಗಿರಿ, ನೀನ್ ಹೆಂಗಿದ್ಯಾ? ತಾತಮ್ಮ ಹೆಂಗದೆ? ತಾತಮ್ಮಂಗೆ ಹುಷಾರಿಲ್ಲ. ತಾತಮ್ಮ ನಿನ್ನ ಯಾವಾಗ್ಲೂ ಕೇಳ್ತಿತ್ತು. ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಅಳ್ತಾ ಇರುತ್ತೆ. ನಿಂದೆ ಚಿಂತೆ, ಸರಿಯಾಗಿ ಊಟನೂ ಮಾಡಕ್ಕಿಲ್ಲ. ಸುಸ್ತು ಸುಸ್ತು ಅಂತ ಹಾಸಿಗೆ ಮೇಲೆ ಕುಂತೈತೆ. ಗಿರಿ, ಯಾರ ಜೊತೆ ಮಾತಾಡ್ತಿದ್ದಿಲ್ಲ? ತತ್ತ ಇಲ್ಲಿ ಫೋನ. ಹಲೋ, ಯಾರು ಮಾತಾಡೋದು? ನಂಜುಂಡಿ, ನಾನ್ ಲಚ್ಚಿ. ಚೆನ್ನಾಗಿದ್ಯಾ? ಲಚ್ಚಿ, ಹೆಂಗಿದ್ಯಾವ? ಸಂದಕ್ಕಿದ್ಯಾ? ತಾತಮ್ಮ ನಾನು ಈ ದಿನ ದ್ಯಾವ್ರಿ ಕೈ ಮುಗಿದಕ್ಕೆ ಸಾರ್ಥಕ ಆಯ್ತು ಕಣವ. ನಂಜುಂಡಿ, ನಾನ್ ತುಂಬಾ ಚೆನ್ನಾಗಿವ್ನಿ. ತಾತಮ್ಮ ಹೆಂಗದ್ ಮೊದ್ಲು ಅದನ್ನ ಹೇಳು. ಅದನ್ನ ಏನ್ ಹೇಳೋಣವ ಲಚ್ಚಿ? ತಾತಮ್ಮಂಗೆ ನಿಂದೆ ಚಿಂತೆ, ನಿಂದೆ ಜ್ಞಾನ. ನಿನ್ನ ನೆನ್ಪು ಮಾಡ್ಕೊಂಡು ನನ್ನ ಮೊಮ್ಮಗಳು ಹೆಂಗವಳು ಅಂತ ಯೋಚನೆ ಮಾಡ್ಕೊಂಡು ಹುಷಾರಿಲ್ಲ ಕಣವ. ಏಟ್ ಹೇಳಿದ್ರು ಕೇಳಕ್ಕಿಲ್ಲ, ಮಾತ್ರೆನೂ ತಕ್ಕತ್ತಾ ಇಲ್ಲ, ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ. ಒಂದೇ ಒಂದ್ಕಿತ ನನ್ನ ಮೊಮ್ಮಗಳನ್ನ ತೋರಿಸ್ಬಿಡ್ಲ ನಂಜುಂಡಿ ಅಂತ ಆಟ ಮಾಡ್ಕೊಂಡು ಹಾಸಿಗೆ ಹಿಡ್ಕೊಂಡದೆ. ನಿಂದ ಅಮ್ಮಯ್ಯ ಕಣವ. ಒಂದೇ ಒಂದ್ಕಿತ ಹೆಂಗಾರು ಅಟ್ಟಿಗೆ ಬಂದು ತಾತಮ್ಮಂಗ್ ಮುಖ ತೋರಿಸ್ಬಿಡವ ಸಾಕು. ನಂಜುಂಡಿ, ನಾನು ನಿಂತ ಕಾಲಲ್ಲೇ ಬಂದ್ಬಿಡ್ತೀನಿ. ಆದ್ರೆ ನಂಗೆ ಮಾವಂದು ಮತ್ತೆ ಅವಂದೇ ಭಯ. ನಾನು ಬಂದ್ರೆ ಏನ್ ಮಾಡ್ಬಿಡ್ತಾರೋ. ಎದ್ರಕಬೇಡ ಕಣವ ಲಚ್ಚಿ. ಒತ್ತಾರೆ ಎಲ್ರು ಲಗ್ನಕ್ಕೆ ಹೊಂಟವ್ರೆ, ಸುಮ್ಕೆ ಬಂದ್ಬಿಡು. ಚಿಕ್ಕಪ್ಪ ಕೊಡಿಲಿ. ಅಕ್ಕ, ನೀನ್ ಬರ್ದೇ ಹೋದ್ರೆ ತಾತಮ್ಮ ಸತ್ತೋಗುತ್ತೆ. ಒಂದೇ ಒಂದ್ ಗೀತ ಬಾರಕ್ಕ. ಗಿರಿ, ನಾನು ನಾಳೆನೆ ಬರ್ತೀನಿ ಕಣ್ಲಾ. ಯಾವ್ರಾನೆ ಒತ್ತಾರನೆ ಬಂದ್ಬಿಡ್ತೀನಿ. ಏ ಗಿರಿ, ಯಾರ ಜೊತೆಗೆ ಮಾತಾಡ್ತಿದ್ದೆ? ಯಾರಲ್ಲ ಫೋನು? ಅದು ನಾಳೆ ನಗ್ಲಕ್ ಹೋಗ್ತಿದ್ರಲ್ಲ, ಅಲ್ಲಿಂದ ಫೋನ್ ಬಂದಿತ್ತು. ಒಟ್ಟಿದ್ರೋ ಇಲ್ವೋ ಅಂತ. ನಾನು ಎಲ್ರು ಬರ್ತಾ ಇದ್ದಾರೆ, ಒಂದ್ ಮೂಟೆ ಅಕ್ಕಿ ಜಾಸ್ತಿ ತಂದಿರಿ ಅಂತ ಹೇಳ್ದೆ. ಅಯ್ಯೋ ನೀನ್ ಬಡ್ಚಿದ್ರ ನೋಡಂಗೆ. ಅಕ್ಕ, ನೀನ್ ಬರ್ದೇ ಹೋದ್ರೆ ತಾತಮ್ಮ ಸತ್ತೋಗುತ್ತೆ. ಅಕ್ಕ, ನೀನ್ ಬರ್ದೇ ಹೋದ್ರೆ ತಾತಮ್ಮ ಸತ್ತೋಗುತ್ತೆ. ಹೋಗ್ಬೇಕು, ನಾನು ಊರಿಗೆ ಹೋಗ್ಲೇಬೇಕು. ಹೆಂಗಪ್ಪ ದೇವ್ರೆ, ನಾನು ಊರಿಗೆ ಹೋಗೋದು? ನೀನೇ ದಾರಿ ತೋರಿಸ್ಬೇಕು. ಅಕ್ಕಯ್ಯ, ಬಂದೆ ಕಣ್ಣ. ಏಮಾಯ್ತದೆ? ಎಲ್ರು ಒತ್ತರನೆ ಎದ್ದು ಬಿರ್ಬಿನ್ ಹೊಂಡ್ಬೇಕು ಅಂತ ನೆನ್ನೆ ಸಂಜೆನೆ ಹೇಳಿರ್ಲಿಲ್ವಾ? ಎಲ್ಲವರೇ ಎಲ್ರು. ನಾನು ನೆನ್ನೆಯಿಂದ ಬಡ್ಕತ್ತಾನೆ ಅವನಿ. ಈ ಬಸವನ್ ಏನ್ರು ಲಗ್ನಕ್ಕೆ ಹೊಂಟವಳೋ ಲಗ್ನ ಆಗಕ್ಕೆ ಹೊಂಟವಳೋ ಗೊತ್ತಿಲ್ಲ ಕಣ್ ತಮ್ಮಯ್ಯ. ಏ ಬಸವ, ಸುಜಾತ ಬಂದ್ರಲ್ಲ ಬೇಗ.
ಬಂದೆ ಕಣವ. ಏ ಬೇಗ ಬಾರೆ. ಆಯ್ತಾ ನಿಂದಲ್ಲ? ಲೇ ಗಿರಿ, ಯಾಕ್ಲ ಹಂಗೆ ಆಟ ಆಡ್ತಿದ್ಯಾ? ಲಗ್ನಕ್ಕೆ ಬರೋಕಿಲ್ವಾ? ಇಲ್ಲ ನಾನು ಬರೋಕ್ಕಿಲ್ಲ, ನಾನು ಅಟ್ಟಿಯಾಗೇ ಇರ್ತೀನಿ. ಇವನಕ್ಕೆ ಬರೋಕಿಲ್ಲ ಅಂತಾನೆ? ಚಿಕ್ಕಪ್ಪ ಅವನು ಅಟ್ಟಿಲೆ ಇತ್ಕೊಂಡು ಆ ತಾತಮ್ಮನ್ ಸೇವೆ ಮಾಡ್ತಾನಂತೆ. ಲೇ, ಲಗ್ನದ ಮನೆಯಲ್ಲಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ, ಬಾರ್ಲಾ? ನೀವೆಲ್ಲ ಐಸ್ ಕ್ರೀಮ್ ತಿನ್ನಕ್ ಹೋಗಿ, ನೀವು ಹೋದ್ಮೇಕೆ ಲಚ್ಚಕ್ಕ ಬರ್ತಾಳೆ, ನಾನು ಅವ್ಳ ಜೊತೆ ಮಾತಾಡ್ತೀನಿ. ಮರ್ವಾದೆಯಿಂದ ಬತ್ತಿಯೋ ಇಲ್ಲ ಬಡ್ ಕರ್ಕೊಂಡು ಹೋಗ್ಲೋ? ಇಲ್ಲ ನಾ ಬರಕ್ಕಿಲ್ಲ. ಬೋರ್ದಿದ್ರಿ ಇಲ್ಲೇ ಸಾಯಿ. ಏ ಬಸ್ವ ಬಾರ್ಲ ಹೋಗಮ್ಮ, ಎಲ್ಲ ನಿನ್ ಬುದ್ಧಿಯೇ, ನಿನ್ನ ಹಠವೇ ಬಂದದೆ ಅದಕ್ಕೂ. ನೋಡೋ, ಬರ್ದೇ ಇದ್ರೆ ಇಲ್ಲೇ ಇರು. ಅಡ್ಗೆ ಮನೇಲಿ ತಂಗ್ಲನ್ನ ಐತೆ, ಅದನ್ನ ಉಣ್ಕೊಂಡಿರು. ನಡೀತವ, ನಾವ್ ಹೋಗುವ. ಏ ನಂಜುಂಡಿ, ನೀನ್ ಲಗ್ನಕ್ಕೆ ಬರಲ್ಲ ಅಂತ? ಇದೇನ್ ಬಸವಣ್ಣ ಹಿಂಗ್ ಕೇಳ್ತಾ ಇದೀಯಾ? ಇರೋ ಬರೋರೆಲ್ಲ ಲಗ್ನಕ್ಕೆ ಹೊಂಟೋದ್ರೆ ದನ ಕರಿಗೆ ಮೇವಾಕರ್ ಯಾರು, ನೀರ್ ಕುಡ್ಸಾರ ಯಾರು, ಹೊಲ ಮನೆ ತೋಟ ಅಂತ ನೋಡ್ಕೊಳ್ಳಾರ ಯಾರು? ನಾ ಬರಕ್ಕಿಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ. ಅಲ್ಲ, ಲಗ್ನದ ಮನೆ ಅಂದ್ರೆ ಎಲ್ರು ತುದಿಗಾಲ ನಿಂತಿರ್ತಾರೆ, ಇವ್ರು ಯಾಕೋ ಬರೋಕಿಲ್ಲ ಅಂತವ್ರಲ್ಲ? ತಮ್ಮಯ್ಯ, ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು, ಲಗ್ನ ಆಗದ ಹಾಗೆ ಆಯ್ತದೆ. ನಡಿ ಹೋಗುಮ್ಮ, ಬಂದ್ರಲ್ಲ.